ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಇದು ಗಣೇಶ ಹಬ್ಬದ ವ್ಲಾಗು. ಗೌರಿ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಇದ್ದರೆ ಅದನ್ನು ಕೂಡ ಚೆಕ್ ಮಾಡಿ. ಇನ್ನು ಗೌರಿ ಹಬ್ಬಕ್ಕೆ ಹಾಕಿದ್ನಲ್ಲ ರಂಗೋಲಿ ಎಲ್ಲ, ಅದನ್ನೆಲ್ಲ ಇವಾಗ ತೆಕ್ಕೋತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ. ಆಮೇಲೆ ಮತ್ತೆ ಹೊಸ ರಂಗೋಲಿ ಹಾಕ್ಬೇಕಲ್ಲ, ಅದಕ್ಕೆ ಇವಾಗ ನಿನ್ನೆ ಹಾಕಿದ ರಂಗೋಲಿ ಎಲ್ಲನೂ ನೀಟಾಗಿ ತೆಕ್ಕೋತಾ ಇದ್ದೀನಿ. ಆ ಕಡೆ ಎಲ್ಲ ದೀಪ ಎಲ್ಲ ಇಟ್ಟಿದ್ನಲ್ಲ, ಸೊ ಅಲ್ಲಿ ಎಣ್ಣೆ ಆಗಿತ್ತು. ಅದಕ್ಕೋಸ್ಕರ ಈ ರಂಗೋಲಿ ತೊಗೊಂಡು ಒಂದು ಸ್ವಲ್ಪ ಅದ್ರ ಮೇಲೆ ಹಾಕಿ ಹೂವದಲ್ಲಿ ಒರೆಸ್ಕೊಂಡ್ಬಿಟ್ರೆ ಎಣ್ಣೆ ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ಇವಾಗ ನೀಟಾಗಿ ತಕ್ಕೊತಾ ಇದ್ದೀನಿ. ಈ ವ್ಲಾಗ್ ಸ್ವಲ್ಪ ತಡ ಆಯಿತು. ಟೈಮೇ ಇಲ್ಲ ಅಪ್ಲೋಡ್ ಮಾಡೋಕ್ಕೆ, ಎಡಿಟ್ ಮಾಡೋಕ್ಕೆ, ವಾಯ್ಸ್ ಓವರ್ ಕೊಡೋಕ್ಕೆ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸಾರಿ ಲೇಟ್ ಆಗಿದ್ದಕ್ಕೆ. ಎಷ್ಟೊಂದು ವೀಡಿಯೋಗಳಿದ್ದಾವೆ, ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಾಕಾಗೋದಿಲ್ಲ. ಟೈಮ್ ಇದ್ದಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲಾಂಗ್ ವೀಡಿಯೋಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ಅಷ್ಟೇ. ಇನ್ನು ಇವಾಗ ಎಲ್ಲ ರಂಗೋಲಿನೂ ನೀಟಾಗೆಲ್ಲ ತಕ್ಕೊಂಡು ಗುಡಿಸ್ಕೊಂಡು ಒರೆಸ್ಕೊಂಡೆ. ಅದು ವೀಡಿಯೋ ಏನೂ ಹಾಕೋಕ್ಕೋಗಿಲ್ಲ. ಇನ್ನು ಎಲ್ಲ ಒರೆಸ್ಕೊಂಡಾದ್ಮೇಲೆ ಇವಾಗ ನೋಡಿ ರಂಗೋಲಿ ಹಾಕ್ತಾಯಿದ್ದೀನಿ. ಬೇರೆ ಥರ ಹಾಕೋಣ ಅಂತ ನೋಡಿದ್ದೆ ಒಂದು ಡಿಸೈನ್ನ. ಸೊ ಅದೇ ಥರ ಹಾಕೋಣ ಅಂತ ಇವಾಗ ಹಾಕ್ತಾಯಿದ್ದೀನಿ. ಗೌರಿ ಹಬ್ಬದಲ್ಲಿ ಒಂದು ಬೇರೆ ರಂಗೋಲಿ ಹಾಕಿದ್ದೆ, ಅದನ್ನು ನೋಡಿ ಇದನ್ನು ನೋಡಿ ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಈ ಹಬ್ಬಗಳಲ್ಲಿ ರಂಗೋಲಿ ತುಂಬಿ ಹಾಕಿದ್ರೇ ಚೆಂದ. ನನಗೆ 2 ದಿನ ಹಾಕಿದ ರಂಗೋಲಿನೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀಟಾಗಿ ಬಂದಿತ್ತು, ಅಂದ್ಕೊಂಡಂಗೆ ಬಂದಿತ್ತು ರಂಗೋಲಿ. ಇನ್ನು ಇವಾಗ ಕಲರೆಲ್ಲ ಮುಗಿಸ್ದೆ. ಕಲರೆಲ್ಲ ಹಾಕಿ ಇವಾಗ ಅದಕ್ಕೆ ಡಿಸೈನ್ ಕೊಡ್ತಾಯಿದ್ದೀನಿ. ಒಳಗಡೆ ಟೂತ್ ಪಿಕ್ ಇಟ್ಕೊಂಡು ಡಿಸೈನ್ ಮಾಡೋದು. ಸೊ ಇವಾಗ ಡಿಸೈನ್ ಎಲ್ಲ ಕೊಟ್ಕೊಂಡು ರಂಗೋಲಿನೂ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ಇನ್ನು ಈ ಕಡೆ ಒಂದು ಕಮಲದ ಹೂವದ ರಂಗೋಲಿ ಹಾಕಿದ್ದೆ. ಇನ್ನು ಈ ಕಡೆ ಈ ಥರ ಇದೆ ನೋಡಿ ರಂಗೋಲಿ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ. ಇನ್ನು ಕೆಳಗಡೆ ನಾನು ಓನರ್ ಆಂಟಿ ಸೇರ್ಕೊಂಡು ಹಾಕಿದ್ದು. ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಇನ್ನು ಎಲ್ಲ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಇವಾಗ ದೇವ್ರ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಗಣೇಶನಿಗೆ ಅಭಿಷೇಕ ಮಾಡಬೇಕು. ಚಿಕ್ಕ ಗಣೇಶ ಇದೆ ಅಲ್ವಾ, ಅದಕ್ಕೆ ಅಭಿಷೇಕ ಮಾಡ್ಕೋತೀನಿ. ಅದಕ್ಕೋಸ್ಕರ ಇವಾಗ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪಂಚಾಮೃತ ಅಭಿಷೇಕ ಮಾಡಬೇಕಲ್ವ, ಅದಕ್ಕೋಸ್ಕರ 5 ಥರ ಎಲ್ಲನೂ ಎತ್ತಿಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಏನು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡೋದಿಲ್ಲ ಈ ಹಬ್ಬನ. ಸಿಂಪಲ್ಲಾಗಿ ಮಾಡಿ ಮುಗಿಸ್ತು. ನಾರ್ಮಲಾಗಿ ಪೂಜೆ ಮಾಡ್ತೀವಲ್ಲ ಆ ಥರ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿ ಮುಗಿಸ್ದೆ. ನೀವೆಲ್ಲ ನಿಮ್ಮ ಮನೇಲಿ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನವಾಗ ಎಲ್ಲನೂ ನೀಟಾಗಿ ಗ್ಲಾಸ್ಗೆಲ್ಲ ಹಾಕ್ಕೊಂಡು ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನೀರು, ಹಾಲು, ತುಪ್ಪ, ಮೊಸರು, ಕಳ್ಸಕ್ರೆ, ಜೇನುತುಪ್ಪ ಇದೆಷ್ಟೂ ಹಾಕಿ ರೆಡಿ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಇವಾಗ ಎದ್ದರು. ನಮ್ಮ ಅತ್ತೆಗೆ ಕಾಫಿ ಬೇಕಾಗಿತ್ತು ಅಂದರು. ಸೊ ಅದಕ್ಕೋಸ್ಕರ ಇವಾಗ ಅವರಿಗೆ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಅವ್ರು ಟ್ಯಾಬ್ಲೆಟ್ ತೊಗೊಳ್ಬೇಕು. ಅದಕ್ಕಿಂತ ಮುಂಚೆ ಕಾಫಿನೂ ಒಂದು ಬ್ರೆಡ್ ಕೊಡ್ತೀನಿ. ಸೊ ಅವ್ರು ಅದನ್ನು ತಿಂದ್ಕೊಂಡು ಮಾತ್ರೆ ನುಂಗ್ಕೊತಾರೆ. ಸೊ ಅದಕ್ಕೋಸ್ಕರ ಇವಾಗ ಕಾಫಿ ಮಾಡಿಕೊಡ್ತಾ ಇದ್ದೀನಿ. ಇವಾಗ ಕಾಫಿ ಎಲ್ಲ ಕೊಟ್ಟು ಬಂದೆ. ನಾನು ಅಭಿಷೇಕಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆಚೆ ಎಲ್ಲ ದೀಪ ಹಚ್ಕೊಂಡು ಇವಾಗ ಒಳಗಡೆನೂ ದೀಪ ಹಚ್ಕೊಂಡು ಅಭಿಷೇಕ ಮಾಡಿ ಪೂಜೆ ಸ್ಟಾರ್ಟ್ ಮಾಡಬೇಕು. ಸೊ ಒಳಗಡೆ ನನಗೆ ತುಂಬ ಜಾಗ ಎಲ್ಲ ಇಕ್ಕಟ್ಟಾಗುತ್ತೆ, ಕುತ್ಕೊಳ್ಳೋಕ್ಕೂ ಸಹ ಆಗಲ್ಲ. ಸೊ ಅದಕ್ಕೋಸ್ಕರ ಆಚೆನೇ ಕೂತ್ಕೊಂಡು ಅಭಿಷೇಕ ಮಾಡ್ಕೊತಾ ಇದ್ದೀನಿ. ಆಮೇಲೆ ಗಣೇಶ ವಿಗ್ರಹ ಎಲ್ಲ ತೊಳ್ಕೊಂಡು ಒಳಗಡೆ ಎತ್ತಿಟ್ಕೊತೀನಿ. ಒಳಗಡೆ ಜಾಗ ಇಲ್ಲ ಅಂತ ಆಚೆ ಮಾಡ್ಕೊತಾ ಇದ್ದೀನಿ ಅಷ್ಟೇ.
ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ ದೇವ್ರಿಗೆ. ಹಿಂದೆ ಗರ್ಕೆ ಒಂದು ಸ್ವಲ್ಪ ಇಟ್ಟು ಡೆಕೋರೇಷನ್ ಮಾಡಿದ್ದೆ ಅಷ್ಟೇನೆ. ಸೊ ಒಂದು ಚಿಕ್ಕ ಬಟ್ಲಿಗೆ ಗರ್ಕೆ ಹಾಕಿ ಇಟ್ಟಿದ್ದೆ. ಹಿಂದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನೋಡಿ ಈ ಥರ ಇದೆ ನಮ್ಮ ಗಣೇಶ ಹಬ್ಬ. ನಾವೇನು ಗಣೇಶ ಕುಣಿಸಿ ಎಲ್ಲ ಪೂಜೆ ಮಾಡಲ್ಲ. ಸೊ ಇರೋ ಗಣೇಶಂಗೆನೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇನೆ. ನನಗಂತೂ ತುಂಬ ತೃಪ್ತಿ ಆಯಿತು ಪೂಜೆ ಮಾಡಿದ್ದು. ಸೊ ಎಲ್ಲ ಚೆನ್ನಾಗಾಯಿತು ಹಬ್ಬ. ನಿಮ್ಮ ಮನೇಲೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಇದು ಬೆಳಿಗ್ಗೆನೇ ಪೂಜೆ ಮಾಡಿದ್ದು ನಾನು. ಇನ್ನು ಮತ್ತೆ ಸಂಜೆ ನಾನು ಫ್ರೆಶ್ ಅಪ್ ಆಗಿ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿದ್ದೆ. ಆಚೆ ನೈಟ್ ಗಣೇಶ ಕುಣಿಸಿರ್ತಾರಲ್ವ, ನಮ್ಮ ರೋಡಲ್ಲಿ ಗಣೇಶ ಕುಣಿಸಿದ್ರು, ಅಲ್ಲಿ ನೋಡೋಕ್ಕೆ ಹೋಗಬೇಕು ಅಂತ ಸೊ ರೆಡಿಯಾಗಿದ್ದೆ. ಇನ್ನು ಸಂಜೆ ಕೂಡ ಪೂಜೆ ಮಾಡಬೇಕಲ್ವಾ, ಅದಕ್ಕೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಇವತ್ತಿನ ದಿನ ಅಷ್ಟೇ ಮುಗೀತು. ಇನ್ನು ನೆಕ್ಸ್ಟ್ ಡೇ ನಮ್ಮ ಸ್ಕೂಲಲ್ಲಿ ಗಣೇಶ ಹಬ್ಬ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೋ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ. ಸ್ಕೂಲ್ಗಳಲ್ಲೆಲ್ಲ ಒಂದಿನ ಮುಂಚೆನೇ ಮಾಡೋಕ್ಕಾಗಲ್ವಲ್ಲ, ಸೊ ಅದಕ್ಕೋಸ್ಕರ ಹಬ್ಬ ಮುಗಿದ್ಮೇಲೆ ನಾವು ಸೆಲೆಬ್ರೇಟ್ ಮಾಡೋದು ನಮ್ಮ ಸ್ಕೂಲಲ್ಲಿ. ಮುಂಚೆನೇ ಸೋಮವಾರನೇ ನಾವು ಮಕ್ಳ ಕೈಲೆಲ್ಲ ಗಣೇಶ ಮಾಡಿಸಿದ್ದು. ಆ ವಿಡಿಯೋನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆವತ್ತೆಲ್ಲ ಮಾಡಿಸಿಟ್ಟಿದ್ವಲ್ಲ ಗಣೇಶ ದೇವ್ರನ್ನ, ಇವತ್ತು ಅದನ್ನು ಬಿಡ್ತೀವಿ. ಸೊ 3 ಡೇಸ್ ಆಗಿರುತ್ತೆ. ಅದಕ್ಕೋಸ್ಕರ ಇವತ್ತು ರೆಡಿಯಾಗಿ ಹೋಗ್ತಾ ಇದ್ದೀನಿ. ರೆಡಿಯಾಗಿ ಇವಾಗ ನಾನು ಕೂಡ ಲಂಚ್ ಪ್ಯಾಕ್ ಮಾಡಿಕೊಂಡು ಸ್ಕೂಲ್ ಕಡೆ ಹೊರಟೆ. ಇನ್ನು ನಾವು ಸ್ಯಾಟರ್ಡೇನೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿಟ್ಟು ಬಂದಿದ್ದು. ಇನ್ನಿವತ್ತು ಪೂಜೆ ಮಾಡಬೇಕಾಗಿತ್ತು ಅಷ್ಟೇ. ನೋಡಿ ಈ ಥರ ರೆಡಿ ಮಾಡಿದ್ದು ನಾವು. ದೇವರ ಸ್ಕೂಲಲ್ಲಿರೋ ಗಣೇಶ ಎಲ್ಲ ಇಟ್ಟು ಪೂಜೆ ಮಾಡಿದ್ದು. ಇನ್ನು ಇದು ನಾವು ಮಕ್ಳ ಕೈಲಿ ಮಾಡಿಸಿದ್ದು ಅಂತ ಹೇಳಿದ್ವಲ್ಲ, ಸೊ ನಾವು ಒಂದೆರಡು ದೇವ್ರ ಹತ್ರ ಮಾಡಿಟ್ಟಿದ್ದು. ಇವತ್ತು ಅದನ್ನು ಬಿಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇನ್ನಷ್ಟೇ ಇವತ್ತಿನ ವ್ಲಾಗ್. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.